ಸ್ನೇಹಿತರೆ, ಇದೊಂದು ಕೆಲಸನ ಮಾಡಿಲ್ಲ ಅಂತಂದ್ರೆ ನೀವಿವಾಗ ಏನು ಗೃಹಲಕ್ಷ್ಮಿಯಲ್ಲಿ ಒಂದು 2,000 ರೂಪಾಯಿ ಹಣನ ತಗೊಳ್ತಾ ಇದ್ದೀರಾ, ಇದನ್ನ ಕ್ಯಾನ್ಸಲ್ ಮಾಡ್ತಾರೆ. ಅದೇನಂತಂದ್ರೆ ಸ್ನೇಹಿತರೆ, ನಾನು ಹೇಳಿದ್ದೆ ನಿಮ್ಗೆ, ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 14 ಒಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಬೇಕಂತ ಹೇಳಿದೆ. ಸೊ ಯಾರೆಲ್ಲ ಇನ್ನೂ ಕೂಡ ಮಾಡಿಲ್ಲ ಅಂತವ್ರಿಗೆ ಮತ್ತೆ ಈ ಒಂದು ಕಾಲಾವಕಾಶನ ಒಂದು 2 ತಿಂಗಳ ಕಾಲ ಮುಂದೂಡಿದ್ರು. ಅಂದ್ರೆ ಈ ಒಂದು ಏಪ್ರಿಲ್ ಇದ್ದಂತದನ್ನ ಜೂನ್ 14 ಒಳಗಡೆ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಈ ಒಂದು ರೂಲ್ಸ್ ನ ತಗೊಬಂದಿದೆ. ಅದೇ ರೀತಿಯಾಗಿ ಇವಾಗ ಜೂನ್ 14 ಇನ್ನೇನು ಒಂದು 4 ದಿನಗಳಲ್ಲಿ ಬಂದ್ಬಿಡುತ್ತೆ. ಸೊ ಅದ್ರೊಳಗಡೆ ನೀವು ಯಾರ್ಯಾರೆಲ್ಲ ಈ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಲ್ಲ, ನಿಮ್ಮೆಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಏನ್ ಬರ್ತಾ ಇದೆಯಲ್ವಾ, ಅದು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ದಯವಿಟ್ಟು ಕೂಡ ನೀವು ಇವತ್ತೇ ಹೋಗಿ ಈ ಒಂದು ಸೈಬರ್ ಗಳಲ್ಲಿ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ಗ್ರಾಮವನ್ನು ಮತ್ತೆ ಆಮೇಲೆ ಈ ಒಂದು ಕರ್ನಾಟಕವನ್ನು, ಅದೇ ರೀತಿಯಾಗಿ ಬೆಂಗಳೂರನ್ನು, ಮಂಗಳೂರನ್ನು, ಈ ರೀತಿಯಾದ ಒಂದು ಸಂಸ್ಥೆಗಳೇನಿದಾವಲ್ವಾ, ಈ ಒಂದು ಸರ್ಕಾರಿ ಸಂಸ್ಥೆಗಳೇನಿದಾವಲ್ವಾ, ಸೊ ಅಲ್ಲಿ ಕೂಡ ಮಾಡ್ಕೊಡ್ತಾರೆ. ನೀವು ದಯವಿಟ್ಟು ಕೂಡ ಈ ಒಂದು ಆಧಾರ್ ಅಪ್ಡೇಟ್ ನ ಮಾಡಲೇಬೇಕು ಸ್ನೇಹಿತರೆ. ಇದು ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಏನಿದಾರಲ್ವಾ, ಅವರು ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಈ ಒಂದು ಆಧಾರ್ ಅಪ್ಡೇಟ್ ಮಾಡಿ ಅಂತ. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ನೀವು ಇತ್ತೀಚೆಗೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ತಾ ಇಲ್ಲ, ಅದೇ ರೀತಿಯಾಗಿ ಯೂಟ್ಯೂಬ್ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಇದೇ ರೀತಿಯಾದ ಒಂದು ಹೊಸ ಇನ್ಫಾರ್ಮೇಶನ್ಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಫಾಲೋ ಕೂಡ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದ. ಸ್ನೇಹಿತರೆ, ಇದೊಂದು ಕೆಲಸನ ಮಾಡಿಲ್ಲ ಅಂತಂದ್ರೆ ನೀವಿವಾಗ ಏನು ಗೃಹಲಕ್ಷ್ಮಿಯಲ್ಲಿ ಒಂದು 2,000 ರೂಪಾಯಿ ಹಣನ ತಗೊಳ್ತಾ ಇದ್ದೀರಾ, ಇದನ್ನ ಕ್ಯಾನ್ಸಲ್ ಮಾಡ್ತಾರೆ. ಅದೇನಂತಂದ್ರೆ ಸ್ನೇಹಿತರೆ, ನಾನು ಹೇಳಿದ್ದೆ ನಿಮ್ಗೆ, ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 14 ಒಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಬೇಕಂತ ಹೇಳಿದೆ. ಸೊ ಯಾರೆಲ್ಲ ಇನ್ನೂ ಕೂಡ ಮಾಡಿಲ್ಲ ಅಂತವ್ರಿಗೆ ಮತ್ತೆ ಈ ಒಂದು ಕಾಲಾವಕಾಶನ ಒಂದು 2 ತಿಂಗಳ ಕಾಲ ಮುಂದೂಡಿದ್ರು. ಅಂದ್ರೆ ಈ ಒಂದು ಏಪ್ರಿಲ್ ಇದ್ದಂತದನ್ನ ಜೂನ್ 14 ಒಳಗಡೆ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಈ ಒಂದು ರೂಲ್ಸ್ ನ ತಗೊಬಂದಿದೆ. ಅದೇ ರೀತಿಯಾಗಿ ಇವಾಗ ಜೂನ್ 14 ಇನ್ನೇನು ಒಂದು 4 ದಿನಗಳಲ್ಲಿ ಬಂದ್ಬಿಡುತ್ತೆ. ಸೊ ಅದ್ರೊಳಗಡೆ ನೀವು ಯಾರ್ಯಾರೆಲ್ಲ ಈ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಲ್ಲ, ನಿಮ್ಮೆಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಏನ್ ಬರ್ತಾ ಇದೆಯಲ್ವಾ, ಅದು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ದಯವಿಟ್ಟು ಕೂಡ ನೀವು ಇವತ್ತೇ ಹೋಗಿ ಈ ಒಂದು ಸೈಬರ್ ಗಳಲ್ಲಿ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ಗ್ರಾಮವನ್ನು ಮತ್ತೆ ಆಮೇಲೆ ಈ ಒಂದು ಕರ್ನಾಟಕವನ್ನು, ಅದೇ ರೀತಿಯಾಗಿ ಬೆಂಗಳೂರನ್ನು, ಮಂಗಳೂರನ್ನು, ಈ ರೀತಿಯಾದ ಒಂದು ಸಂಸ್ಥೆಗಳೇನಿದಾವಲ್ವಾ, ಈ ಒಂದು ಸರ್ಕಾರಿ ಸಂಸ್ಥೆಗಳೇನಿದಾವಲ್ವಾ, ಸೊ ಅಲ್ಲಿ ಕೂಡ ಮಾಡ್ಕೊಡ್ತಾರೆ. ನೀವು ದಯವಿಟ್ಟು ಕೂಡ ಈ ಒಂದು ಆಧಾರ್ ಅಪ್ಡೇಟ್ ನ ಮಾಡಲೇಬೇಕು ಸ್ನೇಹಿತರೆ. ಇದು ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಏನಿದಾರಲ್ವಾ, ಅವರು ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಈ ಒಂದು ಆಧಾರ್ ಅಪ್ಡೇಟ್ ಮಾಡಿ ಅಂತ. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ನೀವು ಇತ್ತೀಚೆಗೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ತಾ ಇಲ್ಲ, ಅದೇ ರೀತಿಯಾಗಿ ಯೂಟ್ಯೂಬ್ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಇದೇ ರೀತಿಯಾದ ಒಂದು ಹೊಸ ಇನ್ಫಾರ್ಮೇಶನ್ಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಫಾಲೋ ಕೂಡ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದ.